ಟ್ಯಾಲಿಯಲ್ಲಿ ನಾವು ಅಕೌಂಟಿಂಗ್ ಯಾವ ಥರ ಮಾಡ್ಕೋಬೇಕು, ಯಾವ ಥರ ನಾವು ಕಂಪ್ನಿಯನ್ನು ಕ್ರಿಯೇಟ್ ಮಾಡಬೇಕು, ಯಾವ ಥರ ವೋಚರ್ ಎಂಟ್ರಿನ ಮಾಡಬೇಕಾಗತ್ತೆ, ಇದರಿಂದ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ. GST ಫೈಲಿಂಗ್ ಆಗಿರ್ಬೋದು, TDS ರಿಟರ್ನ್ಸ್ ಆಗಿರ್ಬೋದು, TCS ರಿಟರ್ನ್ಸ್ ಆಗಿರ್ಬೋದು, GST ರಿಟರ್ನ್ಸ್ ಆಗಿರ್ಬೋದು, ಈ ಒಂದು ವಿಷಯದ ಬಗ್ಗೆ ಮುಂದಿನ ದಿನಗಳಲ್ಲಿ ಸಣ್ಣ ಸಣ್ಣ ವಿಡಿಯೋ ಮಾಡಿ ಈ ಒಂದು ಟ್ಯಾಲಿಯ ಸಂಪೂರ್ಣ ಅಕೌಂಟಿಂಗ್ ಪ್ರೊಸೀಜರ್ ಅನ್ನ ಕಲ್ಕೊಳ್ಳೋಣ ಅಂತ. ಇದೊಂದು ಹೊಸ ಫಾರ್ಮ್ ಅಂತ ಕಂಪ್ನಿ ಕ್ರಿಯೇಟ್ ಮಾಡಿ ಟ್ಯಾಲಿ ಒಳಗೆ ಎಂಟ್ರಿ ಮಾಡೋದು ಹೆಂಗೆ ತೋರಿಸ್ರಿ? ಇದು ಕಂಪ್ನಿ ಕ್ರಿಯೇಟ್ ಮಾಡೋದು ಬರೀ 2 ಸ್ಟೆಪ್ಸ್ ಇದಾವ, ನಾ ಹೇಳ್ಕೊಡ್ತೀನಿ ಬರ್ರಿ. ಫಸ್ಟ್ ಟ್ಯಾಲಿ ಓಪನ್ ಮಾಡ್ಬೇಕ. ಈಗ ಟ್ಯಾಲಿ ಓಪನ್ ಆಯ್ತು, ಇಲ್ಲೇ ಮೇಲ್ ಕಾಣತೈತ್ರಿ ಕ್ರಿಯೇಟ್ ಅ ಕಂಪ್ನಿ, ಎಂಟರ್ ಹೊಡಿ. ಈಗ ಇಲ್ಲೇ ನಿಮ್ದು ಕಂಪ್ನಿ ಕ್ರಿಯೇಷನ್ ಒಂದು ಡೀಟೇಲ್ ಬರುತ್ತೆ, ಕಂಪ್ನಿ ನೇಮ್. ಈಗ ನಂಗೊಂದು ಕಂಪ್ನಿ ಕ್ರಿಯೇಟ್ ಮಾಡಕ್ ಕೊಟ್ಟಾರ, ಆ ಕಂಪ್ನಿ ನೇಮ್ ನನ್ಗೆ ಗೊತ್ತೈತಿ. ಸೊ ನೀವು ಯಾವ ಕಂಪ್ನಿ ಕ್ರಿಯೇಟ್ ಮಾಡ್ತಿರಲ್ಲ ಆ ಕಂಪ್ನಿ ಹೆಸರು ನಿಮ್ಗೆ ಗೊತ್ತಿರುತ್ತೆ, ಅದನ್ನ ಹಾಕ್ಬೇಕಿಲ್ಲ. ನಂದು ಇದು ಕಂಪ್ನಿ ಐತಿ, ನಾನು ಸೊ ಈ ಕಂಪ್ನಿ ಹೆಸರು ಹಾಕಿದೆ. ಆಮೇಲೆ ಈಗ ಅಡ್ರೆಸ್ ಅಂದ್ರೆ ಅವ್ರು ಎಲ್ಲಿ ಸ್ಟಾರ್ಟ್ ಮಾಡತ್ತಾರ ಬಿಸ್ನೆಸ್, ಅದೇ ಅಡ್ರೆಸ್ ಹಾಕ್ಬೇಕು. ನೀವು ಇಲ್ಲಿ ನೀವು ಯಾವ ಸ್ಟೇಟ್ ಒಳಗೆ ಮಾಡ್ತಿರ್ತೀರಿ ಆ ಸ್ಟೇಟ್ ಹಾಕ್ಬೇಕು. ನಾ ಸೊ ಕರ್ನಾಟಕದೊಳಗೆ ಮಾಡತ್ತೇನೆ, ನಾ ಕರ್ನಾಟಕ ಅಂತ ಹಾಕ್ತೀನಿ. ಇದು ಪಿನ್ ಕೋಡ್ ಅಂದ್ರೆ ನೀವು ಈ ಕಂಪ್ನಿ ಸ್ಟಾರ್ಟ್ ಮಾಡಿರಲ್ಲ ಆ ಏರಿಯಾದ ಪಿನ್ ಕೋಡ್ ಹಾಕ್ಬೇಕು. ಟೆಲಿಫೋನ್ ನಂಬರ್ ಹಾಕಿ, ಟೆಲಿಫೋನ್ ಇದ್ರೆ ಹಾಕ್ರಿ, ಇಲ್ಲಿಕಂದ್ರ ನಡೀತೈತಿ. ನಿಮ್ದು ಮೊಬೈಲ್ ನಂಬರ್ ಅಂತೂ ಇರುತ್ತೆ, ಅದು ಹಾಕಿ. ಸೊ ಇದು ನಿಮ್ದು ಮೇಲ್ ಐಡಿ ಇದ್ರೆ ಮೇಲ್ ಐಡಿ ಹಾಕ್ಬೋದು. ಇದು ಯಾಕೆ ಯೂಸ್ ಆಗುತ್ತಂದ್ರೆ, ಈಗ ನೀವು ಸೇಲ್ ಬಿಲ್ ಮಾಡ್ತಿರಲ್ಲ, ನೀವು ಸೇಲ್ ಬಿಲ್ ಮಾಡುವಾಗ ನಿಮ್ದು ಫುಲ್ ಡೀಟೇಲ್ಸ್ ಎಲ್ಲ ನಿಮ್ದು ಅದು ಬಿಲ್ ಒಳಗೆ ಬರುತ್ತೆ. ಬುಕ್ಸ್ ಬಿಗಿನಿಂಗ್ ಫ್ರಾಮ್ ಅಂದ್ರ ಆ ವರ್ಷದ ಫೈನಾನ್ಷಿಯಲ್ ಇಯರ್ದ ಸ್ಟಾರ್ಟಿಂಗ್ ಡೇಟ್ ಅದು. ಇಲ್ಲಿ ಎಕ್ಸೆಪ್ಟ್ ಅಂತ ಕೇಳುತ್ತಾ, ಎಸ್ ಅಂತ ಕ್ಲಿಕ್ ಮಾಡಿ. ಇದೀಗ ಒಂದು ಕಂಪ್ನಿ ಕ್ರಿಯೇಟ್ ಆಯ್ತು. ಇದ್ರೊಳಗ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ ಇರ್ತಾವ, ಅದ್ ಎಲ್ ಮಾಡ್ಕೋಬೇಕಂತಂದ್ರ F11 ಒತ್ತಬೇಕು. F11 ಒತ್ತಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಒಳಗ ಶೋ ಮೋರ್ ಫೀಚರ್ಸ್ ಇದಲ್ಲ, ಅದನ್ನ ಎಸ್ ಮಾಡ್ಕೋಬೇಕು. ಶೋ ಆಲ್ ಫೀಚರ್ಸ್ ಅಂತ ಇದೆ, ಅದನ್ನು ಎಸ್ ಮಾಡ್ಕೋಬೇಕು. ಅಕೌಂಟಿಂಗ್ ಎಂಟ್ರಿ ಮಾಡ್ಬೇಕಾದ್ರ ಮೇಂಟೈನ್ ಅಕೌಂಟ್ಸ್ ಅಂತ ಹಾಕ್ಬೇಕು. ವಿತ್ ಅಕೌಂಟಿಂಗ್ ವಿತ್ ಇನ್ವೆಂಟರಿ ಮಾಡ್ಬೇಕಂತಂದ್ರ ಅವಾಗ ನೀವು ಮೇಂಟೈನ್ ಇನ್ವೆಂಟರಿ ವೈಸ್ ಅಂತಾನು ಎಸ್ ಮಾಡ್ಕೋಬೇಕು. ಇದಾದ್ಮೇಲೆ ಜಸ್ಟ್ ನೀವು ಎಂಟರ್ ಹೊಡ್ಕೊಂತ ಬರ್ರಿ. ಅನೇಬಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಐತಿ ಇಲ್ಲಿ GST. ಈಗ GST ರಿಜಿಸ್ಟ್ರೇಷನ್ ಡೀಟೇಲ್ಸ್ ಕೇಳತ್ತದ. GST ರಿಜಿಸ್ಟ್ರೇಷನ್ ಡೀಟೇಲ್ಸ್ ನಿಮ್ದು ಯಾವ ಸ್ಟೇಟ್ ಒಳಗೈತಿ ಆ ಸ್ಟೇಟ್ ಹಾಕ್ರಿ. ನಮ್ದು ಈಗ ಕರ್ನಾಟಕದೊಳಗೈತಿ, ನಾ ಕರ್ನಾಟಕ ಅಂತ ಹಾಕಿ. ಆಮೇಲೆ ರಿಜಿಸ್ಟ್ರೇಷನ್ ಟೈಪ್ ನೀವು ರೆಗ್ಯುಲರ್ ಕಂಪೋಸಿಷನ್ ಅದನ್ನ ನೋಡಿ ನೀವು ಇಲ್ಲೇ ಹಾಕ್ಬೇಕು. ಅದನ್ನ ನಂದು ರೆಗ್ಯುಲರ್ ಐತಿ, ನಾ ರೆಗ್ಯುಲರ್ ಹಾಕಿ. ಯೂನಿಯನ್ ಟೆರಿಟರಿ ಆರ್ SEZ ಇಂತ್ರ ಅಂದ್ರೆ ನಿಮ್ GST ರಿಜಿಸ್ಟ್ರೇಷನ್ ಅಲ್ಲಿಂತ್ರ ತಗೊಂಡಿದ್ರ ನೀವ್ ಅದನ್ನ ಎಸ್ ಮಾಡ್ಕೋಬೇಕು. ಈಗ GST ನಂಬರ್ ಹಾಕ್ರಿ. ಈಗ ನಿಮ್ದು GST ನಂಬರ್ ಕೊಟ್ಟಿರ್ತಾರಲ್ಲ ಅದನ್ನ ಇಲ್ಲಿ ಹಾಕ್ಬೇಕು. ಈಗ GST ಫೈಲಿಂಗ್ ಒಳಗ ಮಂತ್ಲಿ ಮತ್ತ ಕ್ವಾರ್ಟರ್ಲಿ ಅಂತ ಬರ್ತಾವು. ಸೊ ನೀವು ಮಂತ್ಲಿ ಮಾಡೋರಿದ್ರ ಮಂತ್ಲಿ ಅಂತ ತಗೋರಿ, ಕ್ವಾರ್ಟರ್ಲಿ ಮಾಡೋದಿದ್ರ ಕ್ವಾರ್ಟರ್ಲಿ ತಗೋರಿ. ನಾ ಮಂತ್ಲಿ ರಿಟರ್ನ್ ಮಾಡ್ತೀನಿ, ಸೊ ನಾ ಮಂತ್ಲಿ ಅಂತ ತಗೋತೀನಿ. GST ಯೂಸರ್ ನೇಮ್ ಅಂದ್ರ ಈಗ ನಾವು GST ಫೈಲಿಂಗ್ ಮಾಡುವಾಗ ಯೂಸರ್ ನೇಮ್ ಪಾಸ್ವರ್ಡ್ ಕೇಳ್ತೈತಿ ಫೈಲಿಂಗ್ ಮಾಡುವಾಗ. ಸೊ ಅದನ್ನ ನೀವಿಲ್ಲೇ ಹಾಕಿಟ್ರೆ ಡೈರೆಕ್ಟ್ ಇದು ಸಾಫ್ಟ್ವೇರ್ ಥ್ರೂನ ನೀವು GST-R1 ಫೈಲಿಂಗ್ ಆರ್ 3B ಫೈಲಿಂಗ್ ಮಾಡಬಹುದು. ಮೋಡ್ ಆಫ್ ಫೈಲಿಂಗ್ ಒಳಗ ಇಲ್ಲೇ 2 ಅದಾವ. ಒಂದು ಡಿಜಿಟಲ್ ಸಿಗ್ನೇಚರ್ ಮೂಲಕನು ಮಾಡಬಹುದು, OTP ಮೂಲಕನು ಮಾಡಬಹುದು. ಈ ಇನ್ವಾಯ್ಸ್ ಅಪ್ಲಿಕೇಬಲ್ ಅಂದ್ರೆ ನಿಮ್ದು ಈ ಇನ್ವಾಯ್ಸ್ ಅಪ್ಲಿಕೇಬಲ್ ಆಗೋದಿತ್ತಂದ್ರ ನೀವ್ ಅದನ್ನ ಎಸ್ ಮಾಡ್ಕೋರಿ. ಈಗ ಇ-ವೇ ಬಿಲ್ ಅಪ್ಲಿಕೇಬಲ್ ಅಂದ್ರ ಈಗ ನಿಮ್ದು ಬಿಲ್ ಮಾಡಿರ್ತೀರಿ ಸೇಲ್ ಬಿಲ್ ಮೋರ್ ದೆನ್ 50,000 ಕ್ರಾಸ್ ಆತಂದ್ರ ಅವಾಗದು ಆಟೋಮೆಟಿಕ್ಲಿ ಇ-ವೇ ಬಿಲ್ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಹಂಗಾಗಿ ಇದನ್ನ ನಾನು ಎಸ್ ಅಂತ ಮಾಡ್ಕೊಂತೇನೆ. ಈಗ ಅಪ್ಲಿಕೇಬಲ್ ಫ್ರಾಮ್ ಇಂಟ್ರೆಸ್ಟ್ ಸ್ಟೇಟ್ ಅಂತ ಐತಿ. ಈಗ ಇಂಟ್ರೆಸ್ಟ್ ಸ್ಟೇಟ್ಗೆ ಇಷ್ಟೇ ಲಿಮಿಟ್ಸ್ ಅಂತ ಏನಿಲ್ಲ. ನೀವು ಇಂಟ್ರೆಸ್ಟ್ ಸ್ಟೇಟಿಗೆ ಸೇಲ್ ಮಾಡಾಕತ್ತಿದ್ರ ನೀವ್ ಅದನ್ನ ಎಸ್ ಇಟ್ಕೋಬೇಕು. ಇಷ್ಟ ಆದ್ಮೇಲೆ ಅದು ಎಕ್ಸೆಪ್ಟ್ ಅಂತ ಕೇಳುತ್ತಾ ನೀವು ಎಸ್ ಅಂತ ಒತ್ತಿ. ನೆಕ್ಸ್ಟ್ ಸೆಟ್ ಆರ್ ಆಲ್ಟರ್ ಕಂಪ್ನಿ GST ರೇಟ್ಸ್ ಅಂಡ್ ಅದರ್ ಡೀಟೇಲ್ಸ್ ಐತಲ್ಲ ಅದನ್ನ ನೋ ಮಾಡ್ಕೋರಿ. ಎನೇಬಲ್ ಟ್ಯಾಕ್ಸ್ ಡಿಡಕ್ಟ್ ಅಟ್ ಸೋರ್ಸ್ ಅಂದ್ರೆ TDS. ನಿಮ್ದು TDS ಅಪ್ಲಿಕೇಬಲ್ ಆಗೋದಿತ್ತಂದ್ರ ಅದನ್ನ ಎಸ್ ಮಾಡ್ಕೋರಿ, ಇಲ್ಲ ಅಂದ್ರೆ ನೋ ಮಾಡ್ಕೋರಿ. ನಂದು ನೋ ಐತಿ, ನಾನು ನೋ ಮಾಡ್ಕೊಳಕ್. ಎನೇಬಲ್ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್ TCS ಐತಿ. TCS ನೀವು ಕಲೆಕ್ಟ್ ಮಾಡ್ಕೊಳಕತ್ತಿದ್ರ ಅದನ್ನ ಎಸ್ ಮಾಡ್ಕೋರಿ. ನಾನ್ ಕಲೆಕ್ಟ್ ಮಾಡ್ಕೊಳತಿಲ್ಲ, ಹಂಗಾಗಿ ನೋ ಅಂತ ಮಾಡಕ್. ಎನೇಬಲ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ವ್ಯಾಟ್. ಈಗ ವ್ಯಾಟ್ ಅಂತೂ ಇಲ್ಲ, ಸೊ ಇದನ್ನ ನೋನ ಮಾಡ್ಕೋರಿ. ಎನೇಬಲ್ ಎಕ್ಸೈಸ್ ಡ್ಯೂಟಿ ನಿಮ್ಗೆ ಅಪ್ಲಿಕೇಬಲ್ ಇದ್ರ ಅದನ್ನ ಎಸ್ ಮಾಡ್ಕೋರಿ, ಇಲ್ಲ ಅಂದ್ರೆ ನೋ ಮಾಡ್ಕೋರಿ. ಇದು ಎನೇಬಲ್ ಸರ್ವಿಸ್ ಟ್ಯಾಕ್ಸ್ ಇದಂತೂ ಅಪ್ಲಿಕೇಬಲ್ ಈಗ ಇಲ್ಲ, ಸೊ ಇದನ್ನ ನೋನ ಇರ್ಲಿ. ಎನೇಬಲ್ ಬ್ರೌಸರ್ಸ್ ಆಕ್ಸೆಸ್ ಫಾರ್ ರಿಪೋರ್ಟ್ಸ್ ಅಂತ ಐತಿ. ನೀವ್ ಇದನ್ನ ಎಸ್ ಅಂತ ಮಾಡಿದ್ರ ನಿಮ್ದು ಕಂಪ್ನಿದ ಡೀಟೇಲ್ಸ್ ಇನ್ನೊಬ್ರು ತಗೋಬಹುದು, ಸೊ ಇದು ನೋನ ಇರ್ಲಿ. ಟ್ಯಾಲಿ ನೆಟ್ ಸರ್ವಿಸ್ ಆರ್ ರಿಮೋಟ್ ಆಕ್ಸೆಸ್ ಅಂಡ್ ಸಿಂಕ್ರನೈಸೇಷನ್ ನೋ ಅಂತ. ಪೇರೋಲ್ ಅನ್ನೋದು ಇದು ಟ್ಯಾಲಿ ಒಳಗ ಒಂದು ಎಡಿಷನಲ್ ಫೀಚರ್. ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿ ಹೇಳ್ತೇವೆ. ಈಗ ಅದರ್ಸ್ ಒಳಗ ಅನೇಬಲ್ ಪೇಮೆಂಟ್ ರಿಕ್ವೆಸ್ಟ್ ಟು ಶೇರ್ ಪೇಮೆಂಟ್ ಲಿಂಕ್ ಆರ್ QR ಕೋಡ್. ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಬೇಕಾಗಿರ್ತೈತಿ. ಸೊ ಅವ್ರು ಅವಾಗ ನಂಗೆ QR ಕೋಡ್ ಕಳಿಸ್ರಿ ಅಂತ ಹೇಳ್ತಾರ. ಸೊ ನಂಗೆ ಅವಾಗ ಕಳಿಸ್ಬೇಕಂತಂದ್ರ ನಾವ್ ಇದು ಆಪ್ಷನ್ ನ ಎಸ್ ಮಾಡಿ ಇಟ್ಕೊಂಡ್ರ ನಾವು ಅವ್ರಿಗೆ ನಮ್ QR ಕೋಡ್ ಅಥವಾ ಲಿಂಕ್ ನ ಕಳಿಸಬಹುದು. ನೀವು QR ಕೋಡ್ ಆರ್ ಲಿಂಕ್ ಕಳ್ಸೋದಿದ್ರೆ ಇದನ್ನ ಎಸ್ ಮಾಡ್ಕೋರಿ. ಎನೇಬಲ್ ಮಲ್ಟಿಪಲ್ ಅಡ್ರೆಸ್. ಈಗ ನಮ್ದು ಹೆಡ್ ಆಫೀಸ್ ಒಂದ್ ಅಡ್ರೆಸ್ ಇರುತ್ತ. ಈಗ ನಮ್ದು ಯೂನಿಟ್ಸ್ ಬಹಳಷ್ಟು ಇರ್ತಾವ. ಫಾರ್ ಎಕ್ಸಾಂಪಲ್ ನಮ್ದು ಇಲ್ಲೇ ಒಂದು ಹುಬ್ಳಿ ಒಳಗ ಒಂದೈತಿ, ಇನ್ನೊಂದು XYZ ಇನ್ನೊಂದ್ ಬೇರೆ ಕಡೆ ಒಂದು ಯೂನಿಟ್ಸ್ ಇರುತ್ತೆ. ಸೊ ನಾವ್ ಅಲ್ಲಿಂತ್ರನು ಬಿಲ್ ಮಾಡ್ಬೇಕು ಅಂತಂದ್ರ
ಈ ಆಪ್ಷನ್ ಅವಾಗ ಎಸ್ ಮಾಡಿ ಇಟ್ಕೊಂಡ್ರ ನಾವು ಆ ಅಡ್ರೆಸ್ ಥ್ರೂನು ಮಾಡ್ಬೋದು. ಮಾರ್ಕ್ ಮೋಡಿಫೈಡ್ ವೋಚರ್ಸ್ ಮಾಡ್ಕೊಂಡ್ರಿ ಅಂದ್ರ ಸೊ ಅದ್ ಅಲ್ಟ್ರೇಷನ್ ಯಾವ ವೋಚರ್ ಮಾಡ್ಯಾರ ಅನ್ನೋದು ಗೊತ್ತಾಗುತ್ತೆ. ನಿಮ್ಗೆ ಯೂಸ್ ಇದ್ದಾಗ ಮಾಡ್ಕೋರಿ. ಎಂಟರ್ ಹೊಡಿರಿ, ಇಲ್ಲಿ ಎಕ್ಸೆಪ್ಟ್ ಅಂತ ಕೇಳುತ್ತಾ, ಎಸ್ ಅಂತ ಒತ್ತಿ.